6ನೇ ತರಗತಿ ಕನ್ನಡ ಪದ್ಯಪಾಠ 2 ಮಂಗಳ ಗ್ರಹದಲ್ಲಿ ಪುಟ್ಟಿ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಕೃತಿ ಪರಿಚಯ. ಸಿ.ಎಂ. ಗೋವಿಂದರೆಡ್ಡಿ ಇವರು 1958ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿನ್ನಗರಾಯಪುರದಲ್ಲಿ ಜನಿಸಿದರು. ಇವರು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ ಮುಂತಾದ ಮಕ್ಕಳ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಪದ್ಯವನ್ನು ಇವರ ಮಕ್ಕಳ ಮಂದಾರ ಕೃತಿಯಿಂದ ಆರಿಸಲಾಗಿದೆ. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳವನ್ನು ತುಂಬಿರಿ. ವಾಕ್ಯ 1, ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತು. ಉತ್ತರ ರೆಕ್ಕೆ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತು. ವಾಕ್ಯ 2, ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಉತ್ತರ ಮಡಿಲನು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ವಾಕ್ಯ 3, ಪುಟ್ಟಿಯ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. ಉತ್ತರ ಕಥೆಯನ್ನು. ಪುಟ್ಟಿ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ವಾಕ್ಯ 4, ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿವೆಂದಳು ಈ ಡ್ಯಾಶ್. ಉತ್ತರ ಧರೆಯ. ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆಂದಳು ಈ ಧರೆಯ. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು. ಉತ್ತರ ಪುಟ್ಟಿಗೆ ಅಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಪ್ರಶ್ನೆ 2, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು. ಉತ್ತರ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳನಂಗಳಕ್ಕೆ ಸೇರಿದಳು. ಪ್ರಶ್ನೆ 3, ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು. ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. ಪ್ರಶ್ನೆ 4, ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು. ಉತ್ತರ ಅಲ್ಲಿನ ಜನರು ತಮ್ಮ ನಾಡನ್ನು ಕಟ್ಟಲು ಮರ ಗಿಡಗಳನ್ನು ಕತ್ತರಿಸಿದ್ದರಿಂದ ಮಂಗಳ ಗ್ರಹದಲ್ಲಿ ಮಳೆ ಬೆಳೆ ಕಾಣದೆ ಬರ ಬಂದಿತು. ಪ್ರಶ್ನೆ 5, ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು. ಉತ್ತರ ಪುಟ್ಟಿ ಜನರಲ್ಲಿ ಭೂಮಿಯ ಮೇಲಿನ ಹಸಿರನ್ನು ಉಳಿಸಲು ಬೇಡಿದಳು. ಮುಖ್ಯ ಪ್ರಶ್ನೆ 3, ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಪೂರ್ಣಗೊಳಿಸಿರುವ ಪದ್ಯಭಾಗ. ಆಕಾಶದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಪದ್ಯಭಾಗ 2, ಪೂರ್ಣಗೊಳಿಸಿರುವ ಪದ್ಯಭಾಗ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಮುಖ್ಯ ಪ್ರಶ್ನೆ 4, ಸಿ.ಎಂ. ಗೋವಿಂದರೆಡ್ಡಿ ಅವರ ಸ್ಥಳ, ಕಾಲ, ಕೃತಿ ವಿವರ ತಿಳಿಸಿರಿ. ಸಿ.ಎಂ. ಗೋವಿಂದರೆಡ್ಡಿ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿನ್ನಗರಾಯನಪುರ. ಕಾಲ 11/8/1958. ಕೃತಿ ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ. ಪದ್ಯ ಹೇಳುವ ಮರ. ಮುಖ್ಯ ಪ್ರಶ್ನೆ 5, ನಾಮಪದ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಗಗನ ನಾಮ ಪ್ರಕೃತಿ, ಅನ್ನು ದ್ವಿತೀಯ ವಿಭಕ್ತಿ, ಗಗನವನ್ನು ನಾಮಪದ. ಶಾಲೆ ನಾಮ ಪ್ರಕೃತಿ, ಇಂದ ದ್ವಿತೀಯ ವಿಭಕ್ತಿ, ಶಾಲೆಯಿಂದ ನಾಮಪದ. ಮುಖ್ಯ ಪ್ರಶ್ನೆ 6, ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕಗಳನ್ನು ಗುರುತಿಸಿ. ಮುಖ್ಯ ಪ್ರಶ್ನೆ 6, ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕಗಳನ್ನು ಗುರುತಿಸಿ. ಉದಾಹರಣೆಗೆ, ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಇದರಲ್ಲಿ ಗುಣವಾಚಕ ಅಪಾರ. 1, ರಫೀಕ್ನದ್ದು ದೊಡ್ಡ ಮನೆ. ಗುಣವಾಚಕ ದೊಡ್ಡ. 2, ಅವಳಿಗೆ ಹಸಿರು ಬಣ್ಣ ಇಷ್ಟ. ಗುಣವಾಚಕ ಹಸಿರು. 3, ಪುಟ್ಟಿಯು ಕಂಡಳು ಕೆಂಪು ಬಂಡೆಯ. ಗುಣವಾಚಕ ಕೆಂಪು. ಮುಖ್ಯ ಪ್ರಶ್ನೆ 7, ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಮುಖ್ಯ ಪ್ರಶ್ನೆ 7, ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. 1, ಡೇವಿಡ್ ಊರಿನಲ್ಲಿ 100 ಹಸುಗಳಿವೆ. ಈ ವಾಕ್ಯದಲ್ಲಿನ
ಸಂಖ್ಯಾವಾಚಕ 100. 2. ಪೂರ್ಣಚಂದ್ರನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತಾನೆ. ಈ ವಾಕ್ಯದಲ್ಲಿನ ಸಂಖ್ಯಾವಾಚಕ 5. 3. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು. ಈ ವಾಕ್ಯದಲ್ಲಿನ ಸಂಖ್ಯಾವಾಚಕ 1. ಕೊಟ್ಟಿರುವ ಸನ್ನಿವೇಶ ಅಥವಾ ಘಟನೆಯನ್ನು ಬೇರೆಯವರೊಂದಿಗೆ ಓದಿಸಿರಿ. ಚೆನ್ನಾಗಿ ಆಲಿಸಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆಗಳು. ಪ್ರಶ್ನೆ 1. ಡಾರ್ವಿನ್ನರು ಹೊಸ ಕೀಟವನ್ನು ಹಂಪ್ಬಗ್ ಎಂದು ಏಕೆ ಕರೆದರು? ಉತ್ತರ. ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿದ್ದ ಕೀಟವು ಹಂಪ್ ಮಾಡುತ್ತಿತ್ತು. ಆದ್ದರಿಂದ ಡಾರ್ವಿನ್ನರು ಹೊಸ ಕೀಟಕ್ಕೆ ಹಂಪ್ಬಗ್ ಎಂದು ಕರೆದರು. ಪ್ರಶ್ನೆ 2. ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು? ಉತ್ತರ. ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು.